ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಹೊಸ ಬೆಳವಣಿಗೆ ಆಗಿದೆ. ಡಿಸಿಎಂ ಡಿಕೆಶಿ ಭೇಟಿಯಾಗಿದ್ಯಾಕೆ ಬಿಕೆ ಹರಿಪ್ರಸಾದ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸತತ ಕೆಲವೊಂದಿಷ್ಟು ತಿಂಗಳುಗಳಿಂದ ಹೊಸ ಬೆಳವಣಿಗೆಗಳು ನಡೀತಾನೆ ಇದ್ದಾವೆ. ಇದೆಲ್ಲದರ ನಡುವೆ ಈಗ ಡಿಸಿಎಂ ಡಿಕೆಶಿ ಅವರನ್ನ ಬಿಕೆ ಹರಿಪ್ರಸಾದ್ ಭೇಟಿ ಮಾಡಿದ್ದಾರೆ. ಉಭಯ ನಾಯಕರು ಚರ್ಚೆಯನ್ನ ಮಾಡಿರೋದು ರಾಜ್ಯದಲ್ಲಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ. ವಿವಿಧ ವಿಚಾರಗಳನ್ನ ಚರ್ಚಿಸಿರುವ ಡಿಕೆಶಿ ಬಿಕೆ ಹರಿಪ್ರಸಾದ್. ಹೊಸ ಬೆಳವಣಿಗೆ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಇವತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಯಾಕೆ ಭೇಟಿಯಾದ್ರು ಹಾಗಾದ್ರೆ ಬಿಕೆ ಹರಿಪ್ರಸಾದ್? ಡಿಕೆಶಿ ಕುಮಾರ ಕೃಪಾ ನಿವಾಸದಲ್ಲಿ ಉಭಯ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತುಕತೆಯನ್ನ ನಡೆಸಿರೋದು. ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ಬಾಯಿಂದ ಯಾವಾಗ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿ ಬಂತು, ಅದಾದ ನಂತರ ಅವರ ವಿರೋಧಿ ಬಣದ ನಾಯಕರಿಗೆಲ್ಲ ಶಾಕ್ ಆಗಿದೆ. ಒಬ್ಬೊಬ್ಬರೇ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ. ಏನಾಗ್ತಾ ಇದೆ, ಏನಾಯ್ತು, ಯಾಕೆ ಸೈಲೆಂಟ್ ಆಗಿದ್ದೀರಾ? ಅದಕ್ಕೆ ಪುಷ್ಟಿ ಕೊಡುವ ನಿಟ್ಟಿನಲ್ಲಿ ಈಗ ಬಿಕೆ ಹರಿಪ್ರಸಾದ್, ಮೂಲ ಕಾಂಗ್ರೆಸ್ಸಿಗ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿರುವಂತ ಎಕ್ಸ್ಕ್ಲೂಸಿವ್ ಫೋಟೋಸ್ ನಿಮಗೆ ತೋರಿಸ್ತಾ ಇದ್ದೀವಿ. ಆದರೆ ಅಸಲಿಗೆ ಏನ್ ಮಾತುಕತೆ ನಡೀತು ಅನ್ನೋದರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ. ಅಫ್ಕೋರ್ಸ್ ಈ ಇಬ್ಬರು ನಾಯಕರು ಸೇರಿದ್ದಾರೆ ಅಂತ ಅಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿರುವಂತ ಆಗ್ತಾ ಇರುವಂತ ಬೆಳವಣಿಗೆಗಳ ಬಗ್ಗೆನೇ ಚರ್ಚೆ ನಡೆದಿರುತ್ತೆ. ರಾಜ್ಯ ಕಾಂಗ್ರೆಸ್ ಕುರ್ಚಿ ಸಂಘರ್ಷಕ್ಕೆ ಹೊಸ ಟ್ವಿಸ್ಟ್ ಇದು. ನಾನೇ 5 ವರ್ಷ ಸಿಎಂ ಎಂದ ಬೆನ್ನಲ್ಲೇ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಭಾರಿ ಕುತೂಹಲ ಮೂಡಿಸಿದ ಮೂಲ ಕೈ ನಾಯಕರು ಸಿದ್ದರಾಮಯ್ಯ ಮಹತ್ವದ ಹೇಳಿಕೆ ಬೆನ್ನಲ್ಲೇ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ. ಡಿಕೆಶಿ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ನಡುವೆ ಮಾತುಕತೆ ಆಗಿದೆ. 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ ಉಭಯ ನಾಯಕರು. ನಿನ್ನೆ ಸಿಎಂ ಹೇಳಿಕೆ ಬಗ್ಗೆ ಚರ್ಚೆ ನಡೆಸಿದ್ರ ಹಾಗಾದ್ರೆ ಇವರಿಬ್ರು? ಸಿದ್ದರಾಮಯ್ಯಗೆ ಅಷ್ಟು ಸುಲಭವಲ್ಲ ಅನ್ನೋ ಸಂದೇಶ ರವಾನೆ ಮಾಡಿದ್ರ? ಕುತೂಹಲಕ್ಕೆ ಕಾರಣವಾಗಿದೆ ಡಿಕೆ ಶಿವಕುಮಾರ್ ಹರಿಪ್ರಸಾದ್ ಭೇಟಿ. ಹೊಸ ಟ್ವಿಸ್ಟ್ ಇದು. ಬಿಕೆ ಹರಿಪ್ರಸಾದ್ ಗಮನಿಸಿದ್ರೆ ಸ್ವಲ್ಪ ಸೈಲೆಂಟ್ ಆಗಿನೇ ಇದ್ರು, ಸುಮ್ಮನೆ ಇದ್ರು. ಯಾವ ವಿಚಾರಕ್ಕೂ ಕೂಡ ಅವರು ಪ್ರತಿಕ್ರಿಯೆ ಕೊಡ್ತಾ ಇರಲಿಲ್ಲ, ಸೈಲೆಂಟ್ ಆಗಿದ್ರು, ಮೀಡಿಯಾ ಮುಂದೆ ಬರ್ತಾನೆ ಇರಲಿಲ್ಲ. ಯಾವಾಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ತೆರೆ ಎಳೆಯುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿಬಿಟ್ರು, ಆಗ ಸಹಜವಾಗಿ ಎಲ್ರಿಗೂ ಒಂಥರ ಶಾಕು. ಅಂದರೆ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರಿಗೆ ಮತ್ತು ತಟಸ್ಥ ಬಣದ ನಾಯಕರಿಗೆ, ಮೂಲ ಕಾಂಗ್ರೆಸ್ ನಾಯಕರಿಗೆ ಅಂತ ಅನ್ಕೊಳ್ಳೋಣ. ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಹ್ಯಾಪಿ, ಫುಲ್ ಖುಷಿಯಾಗಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಯಾವಾಗ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಆ ರೀತಿಯಾದಂಥ ಹೇಳಿಕೆ ಕೊಟ್ಟ ನಂತರವೂ ಹೌದು ಅವರೇ ಮುಂದುವರಿತಾರೆ, ನಾವು ಅವರ ಕೈ ಬಲಪಡಿಸುತ್ತೇವೆ, ಅವರ ಬೆಂಬಲಕ್ಕೆ ನಾನಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾರೆ ಡಿಕೆ ಶಿವಕುಮಾರ್. ಅದಾದ ನಂತರ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೂ ಕೂಡ ಶಾಕ್ ಆಗಿದೆ. ಏನಿದು, ನಮ್ಮ ಸಾಹೇಬ್ರು ಹಿಂಗ್ ಮಾತಾಡ್ಬಿಟ್ರಲ್ಲ, ಸೈಲೆಂಟ್ ಆಗ್ಬಿಟ್ರಲ್ಲ ಡಿಕೆ ಶಿವಕುಮಾರ್ ಅನ್ನೋ ನಿಟ್ಟಿನಲ್ಲಿ. ಇದೆಲ್ಲದರ ನಡುವೆ ಈಗ ಈ ಇಬ್ಬರು ನಾಯಕರ ಭೇಟಿ ಮಾಡಿರೋದು ಬಹಳಷ್ಟು ಕುತೂಹಲ ಕೆರಳಿಸಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಒಂದು ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿಎಂ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟರು. ಅದಾದ ನಂತರ ಡಿಕೆ ಶಿವಕುಮಾರ್ ಹೌದು ಅವರೇ ಇರ್ತಾರೆ, ನಾವು ಅವ್ರ ಬೆಂಬಲಕ್ಕೆ ನಿಲ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತ ಬಿಕೆ ಹರಿಪ್ರಸಾದ್ ಹೋಗಿ ಭೇಟಿ ಮಾಡಿರೋದು ಬಹಳಷ್ಟು ಕುತೂಹಲ. ಏನ್ ಮಾತುಕತೆ ನಡೆದಿರಬಹುದು? ರಾಮ್, ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾನೇ ಪೂರ್ಣಾವಧಿ ಸಿಎಂ ಅನ್ನುವಂತಹ ಹೇಳಿಕೆ ಯಾವ ಕ್ಷಣದಲ್ಲಿ ಬಂತು, ಆ ಕ್ಷಣದಿಂದಲೂ ಕೂಡ ಭಾಳಷ್ಟು ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಚರ್ಚೆ ಮಾಡ್ತಾ ಇರುವಂಥದ್ದು. ಹಾಗಾದರೆ ಈ ಬಾರಿಯೂ ಕೂಡ ಸಿದ್ದರಾಮಯ್ಯ ಅವರು ಫುಲ್ ಟರ್ಮ್ ಸಿ ಎಮ್, ಬೇರೆಯವ್ರಿಗೆ ಅವಕಾಶ ಸಿಗೋದಿಲ್ವಾ ಅನ್ನುವಂತಹ ರೀತಿಯಲ್ಲಿ ಸಹಜವಾಗಿ ಚರ್ಚೆ ಶುರುವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದಿಯಾಗಿ ಹಲವು ನಾಯಕರುಗಳು, ಮೂಲ ಕಾಂಗ್ರೆಸ್ನ ನಾಯಕರುಗಳು ರೇಸಲ್ಲಿದ್ದಾರೆ. ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೇರಿಸ್ಕೊಂಡು, ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಹಲವು ನಾಯಕರುಗಳು ನಾವು ಕೂಡ ಸಿಎಂ ಆಗಬೇಕು ಅನ್ನುವಂತಹ ಇಂಗಿತವನ್ನು ಈ ಹಿಂದೆ ವ್ಯಕ್ತಪಡಿಸಿದರು. ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಿರಂಗವಾಗಿ ಹೇಳಿಕೆ ಕೊಡದೇ ಇದ್ದರೂ ಕೂಡ ಅವರ ಸುತ್ತಮುತ್ತಲೂ ಇರುವಂತಹ ಒಂದು ಟೀಮ್
ಈ ವಿಚಾರವನ್ನು ಹಲವು ಬಾರಿ ಬಹಿರಂಗವಾಗಿ ಹೇಳಿದೆ. ಕಾಂಗ್ರೆಸ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆ ಎಷ್ಟಿದೆ, ಒಮ್ಮೆ ಆದರೂ ಮುಖ್ಯಮಂತ್ರಿ ಆಗೋದು ಬೇಡವಾ, ದಲಿತ CM ಕೂಗು ಬಂದಾಗಲೆಲ್ಲ ಎಲ್ಲ ಸಮಯದಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಎಳೆದು ತರುವಂತಹ ಒಂದು ಕೆಲಸ ಆಗ್ತಾಯಿದೆ. ಆದರೆ ನಿನ್ನೆ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆಯ ಬೆನ್ನಲ್ಲಿ ನಾವೇ ವಿಶ್ಲೇಷಣೆ ಮಾಡಿದ್ವಿ. ಸಿದ್ದರಾಮಯ್ಯ ಈ ಹೇಳಿಕೆ ಕೊಟ್ಟಿರುವಂಥದ್ದು ಕೇವಲ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಸಲುವಾಗಿ, ವಿಪಕ್ಷಗಳಿಗೆ ಯಾವುದೇ ಕಾರಣಕ್ಕೂ ಆಹಾರ ಆಗಬಾರ್ದು, ಪಕ್ಷದಲ್ಲಿ ಯಾವುದೇ ಗೊಂದಲಗಳು ಸೃಷ್ಟಿ ಆಗಬಾರ್ದು, ಹೀಗಾಗಿ ಏನೆಲ್ಲ ಗೊಂದಲಗಳು ಮತ್ತು ಪ್ರಶ್ನೆಗಳು ಉಟ್ಕೊಂಡಿದ್ವೋ ಆ ಎಲ್ಲದಕ್ಕೂ ಕೂಡ ತೆರೆ ಇಳಿಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದು. ನಿನ್ನೆ ಸಿದ್ದರಾಮಯ್ಯ ಅವರು ಉತ್ತರ ಕೊಡುವಂಥ ಒಂದು ಸಂದರ್ಭದಲ್ಲಿ ಅಶೋಕ್ ವಿಜೇಂದ್ರ ಏನು ನಮ್ಮ ಹೈಕಮಾಂಡ ಅಂತ ಹೇಳಿದ್ರು. ಅಂದರೆ ಹೈಕಮಾಂಡ್ ಹೇಳಿದ್ದೆ ಆದರೆ ಯಾವುದೇ ಕ್ಷಣದಲ್ಲಿ ನಾನು ರಾಜೀನಾಮೆ ಕೊಡೋದಕ್ಕೆ ರೆಡಿಯಾಗಿದ್ದೀನಿ ಅನ್ನುವಂಥದ್ದು ಕೂಡ ಅವರ ಮಾತಿನ ಅರ್ಥ ಆಗಿತ್ತು. ಹೀಗಾಗಿ ಒಂದು ಕಡೆ ಈ ರೀತಿ ಚರ್ಚೆ ಆಗ್ತಿದ್ರು, ಮತ್ತೊಂದು ಕಡೆ ಈ ಬಾರಿಯೂ ಸಿದ್ದರಾಮಯ್ಯ ಅವರು ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ಅನ್ನುವಂಥ ಒಂದು ಆತಂಕ ಸಹಜವಾಗಿ ಮೂಲ ಕಾಂಗ್ರೆಸ್ನ ನಾಯಕರಿಗೆ ಇದ್ದೇ ಇದೆ. 2006ರ ಬಳಿಕ ಬಂದಂತಹ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಸಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದರು. ನಾವು 70-80ರ ದಶಕದಿಂದ ದುಡಿತಾ ಇದ್ವಿ, ಇನ್ನೂ ಏನೂ ಆಗಿಲ್ಲ ಅನ್ನುವಂಥ ಒಂದು ಅಸಮಾಧಾನಗಳು ಹಲವು ನಾಯಕರಲ್ಲಿ ಇರುವಂಥದ್ದು ನಿಜ. ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿಕೊಳ್ತಾರೆ, ಅದೇ ರೀತಿ DK ಶಿವಕುಮಾರ್ ಅವರು ಕೂಡ ಸೇರಿಕೊಳ್ತಾರೆ. ಹೀಗಾಗಿ DK ಶಿವಕುಮಾರ್ ಅವರು ಹೊರಗಡೆಗೆ ಮಾತನಾಡ್ತಿದ್ರು ಕೂಡ, ಬಹಿರಂಗವಾಗಿ ಏನೇ ಹೇಳದೇ ಇದ್ರೂ ಕೂಡ ತಮ್ಮ ಆಪ್ತರಿಂದ ಆ ಹೇಳಿಕೆಗಳು ಬರ್ತಾ ಇದ್ದಾವೆ. ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಏನು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ, ಅದು ಅಕ್ಷರಶಃ DK ಶಿವಕುಮಾರ್ ಅವರ ಮನಸ್ಸಲ್ಲಿ ಏನಿದೆಯೋ ಅದು ಹೊರಗಡೆಗೆ ಬರ್ತಾ ಇದೆ ಅಂತ. ಈ ಕಡೆ ಮಹದೇವಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರು, ಇಲ್ಲ ಬೈರತಿ ಸುರೇಶ್ ಅವರು ಮಾತಾಡಿದ್ರೆ ಅದು ಸಿದ್ದರಾಮಯ್ಯ ಅವರೇ ಮಾತಾಡ್ತಿದ್ದಾರೆ ಅನ್ನುವಂಥ ಒಂದು ರೀತಿಯಲ್ಲಿ ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಯಾರು ಕೂಡ ಸಿದ್ದರಾಮಯ್ಯ ಅವರನ್ನು ಈ ಬಾರಿ 5 ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ಮೂಲ ಕಾಂಗ್ರೆಸ್ ನಾಯಕರುಗಳು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಯಾಕಂತ ಹೇಳಿದ್ರೆ ಈ ಬಾರಿ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯ ಅವರ ಕೊಡುಗೆ ಎಷ್ಟಿದೆಯೋ DK ಶಿವಕುಮಾರ್ ಸೇರಿದಂತೆ ಹಲವು ನಾಯಕರುಗಳ ಕೊಡುಗೆ ಅಷ್ಟೇ ಇದೆ. ಹೀಗಾಗಿ ಇವತ್ತು BK ಹರಿಪ್ರಸಾದ್ DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸುದೀರ್ಘವಾಗಿ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿರುವಂಥದ್ದು. BK ಹರಿಪ್ರಸಾದ್ ಅವರು ಆಗಿಂದಾಗೆ ನೇರವಾಗಿ ಹಲವರ ಬಗ್ಗೆ ತಮ್ಮ ಅಪಸ್ವರ ಮತ್ತು ಅಸಮಾಧಾನಗಳನ್ನು ಮಾಧ್ಯಮಗಳ ಮುಂದೆ ವ್ಯಕ್ತಪಡಿಸ್ತಾರೆ. ಅದು ಸಿದ್ದರಾಮಯ್ಯ ಅವರ ವಿರುದ್ಧ ಆಗಿರ್ಬೋದು, DK ಶಿವಕುಮಾರ್ ಅವರ ವಿರುದ್ಧ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಭಾಳಷ್ಟು ಸಮೀಪದಲ್ಲಿರುವಂತಹ ಹಾಗೂ ಕಾಂಗ್ರೆಸ್ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡುವಂತಹ ನೇರ ಚುನಾವಣೆಗಳಲ್ಲಿ BK ಹರಿಪ್ರಸಾದ್ ಅವರು ಗೆದ್ದು ಬರದೇ ಇರ್ಬೋದು. ಆದರೆ ಕಾಂಗ್ರೆಸ್ನ ಸಿದ್ಧಾಂತ ಹಾಗೂ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಆದಂತಹ ವರ್ಚಸ್ಸನ್ನು ಇಟ್ಕೊಂಡಿರೋದ್ರಿಂದ ಇವತ್ತಿನ DK ಶಿವಕುಮಾರ್ ಅವರ ಭೇಟಿಯ ಸಂದರ್ಭದಲ್ಲಿ ಈ ಮಾಹಿತಿ ಕೂಡ ಚರ್ಚೆ ಆಗಿದೆ ಅಂತ. ನಿನ್ನೆ ಸಿದ್ದರಾಮಯ್ಯ ಅವರು ಯಾವಾಗ ಹೇಳಿಕೆ ಕೊಟ್ಟರೋ ಆ ಹೇಳಿಕೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಉಭಯ ನಾಯಕರು ಕೂಡ ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಸಹಜವಾಗಿ BK ಹರಿಪ್ರಸಾದ್ ಅವರು ರಾಜ್ಯದಲ್ಲಿ ನಾನು ಮಂತ್ರಿ ಆಗಿಲ್ಲ ಅನ್ನುವಂಥದ್ದು ಮೊದಲಿಂದಲೂ ಕೂಡ ಹೇಳ್ಕೊಂಡು ಬರ್ತಲೇ ಇದ್ದಾರೆ. ನನಗೆ ಅವಕಾಶ ಸಿಗಬೇಕಾಗಿತ್ತು, ಕೆಲವೊಬ್ಬರ ಕಾರಣಗಳಿಂದ ನನಗೆ ಸಿಗಲಿಲ್ಲ ಅಂತ. ಅದು ಮುಂದಿನ ದಿನಗಳ ಹಿಂದೆ 2 ತಿಂಗಳ ಹಿಂದೆ ಸಿದ್ದರಾಮಯ್ಯ ಅವರು ಅವರ ನಿವಾಸಕ್ಕೆ ಹೋಗಿ ಭೇಟಿ ಮಾಡಿದಾಗಲೂ ಕೂಡ BK ಹರಿಪ್ರಸಾದ್ ಯಾವುದೇ ಕ್ಷಣದಲ್ಲಿ ಮಂತ್ರಿ ಆಗ್ಬೋದು ಅನ್ನುವಂತಹ ಚರ್ಚೆ ಆಗಿತ್ತು. ಹೀಗಾಗಿ ನಾಯಕತ್ವ ಬದಲಾವಣೆ ಆದರೆ ಬಹುತೇಕ BK ಹರಿಪ್ರಸಾದ್ ಅವರು ಕ್ಯಾಬಿನೆಟ್ ಒಳಗಡೆ ಬರ್ಬೋದು. ಈ ಹಿನ್ನೆಲೆಯಲ್ಲಿ ಇವತ್ತು DK ಶಿವಕುಮಾರ್ ಮತ್ತು BK ಹರಿಪ್ರಸಾದ್ ಭೇಟಿ ಮಾಡಿರುವುದು ಕೇವಲ ಸೌಜನ್ಯ ಅಂತ ಅವರು ಹೇಳಿದ್ರು ಕೂಡ ಅದರ ಹಿಂದೆ ಬಹಳಷ್ಟು ರಾಜಕೀಯ ವಿಚಾರಗಳು ಚರ್ಚೆ ಆಗೇ ಆಗಿರ್ತವೆ. ಎಸ್ ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ.